ಸ್ನೇಹಿತರೆ, ಇವತ್ತೊಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡ್ಬೇಕು ಅಂತ ಅನಿಸಿ ಮಾತಾಡ್ತಾ ಇದ್ದೀನಿ. ಆ ವಿಚಾರ ಯಾವ್ದಪ್ಪ ಅಂತಂದ್ರೆ, ಪ್ರತಿಭೆ ದೊಡ್ಡದ ಅಥವಾ ನಿರಂತರತೆ ದೊಡ್ಡದ ಅಂತ. ಪ್ರತಿಭೆ ಅದು ಕೂಡ ಜನ್ಮಗತವಾಗಿ ಬಂದಿದೆ ಅಂತ ಅಥವಾ ಬರಬಹುದು ಅಂತ ಹೇಳಕ್ಕಾಗಲ್ಲ. ಅದು ಕೂಡ ಗಳಿಸ್ಕೊಂಡಿದ್ದೆ. ಆದ್ರೆ ಕೆಲವು ಕಾರಣಗಳಿಂದ ಪ್ರತಿಭೆ ಅನ್ನೋದು ಕೆಲವರಲ್ಲಿ ಬೆಳೀತಾ ಹೋಗುತ್ತೆ. ಆದ್ರೆ ಬದುಕಲ್ಲಿ ನಾವು ಯಶಸ್ವಿ ಆಗ್ಬೇಕು ಅಂತಂತಂದ್ರೆ ಬರೀ ಪ್ರತಿಭೆಯಿಂದ ಮಾತ್ರ ಸಾಧ್ಯ ಇಲ್ಲ. ಪ್ರತಿಭೆಯನ್ನು ಮೀರಿಸುವಂತಹ ಒಂದು ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ಅದು ನಿರಂತರತೆ. ನಿರಂತರತೆ ಅಂತಂದ್ರೆ ಏನು? ನಿರಂತರತೆ ಅಂತಂದ್ರೆ ಯಾವುದೇ ಒಂದು ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಹೋಗೋದು. ಅಂದ್ರೆ ಈಗ ಓದಿನ ವಿಚಾರಕ್ಕೆ ಬಂದೆವು ಅಂತಂದ್ರೆ, ನೀವು ದಿನಕ್ಕೆ 1 ಗಂಟೆಯನ್ನಾದ್ರೂ ಓದ್ರಿ, 5 ಗಂಟೆನಾದ್ರೂ ಓದ್ರಿ, ಅಥವಾ ಅರ್ಧ ಗಂಟೆನಾದ್ರೂ ಓದ್ರಿ, 15 ನಿಮಿಷವನ್ನಾದ್ರೂ ಓದ್ರಿ. ಆದ್ರೆ ನಿರಂತರವಾಗಿರ್ಬೇಕು ಆ ಓದು. ಅಂದ್ರೆ ನಿರಂತರವಾಗಿ ಅಂತಂದ್ರೆ ಪ್ರತಿ ದಿನ ಓದ್ಬೇಕು. ಯಾವುದೇ ಕಾರಣಕ್ಕೂ ಆ ನಿಗದಿಪಡಿಸಿದ ಸಮಯದಲ್ಲಿ ನಮ್ಮ ಓದಿಗೆ ನಾವು ಕಮಿಟ್ ಆಗಿರ್ಬೇಕು. ಹೇಗೆ? ನೀವು ಅದು ಎಂಥದೇ ದಿನ ಇರಬಹುದು. ಇಲ್ಲ ನನಗೆ ಮೂಡಿಲ್ಲ, ಓದ್ಬೇಕು. ಇಲ್ಲ ನನಗೆ ಆರಾಮಿಲ್ಲ, ಓದ್ಬೇಕು. ಇಲ್ಲ ನಾನು ಬೇರೆ ಕಡೆ ಹೋಗ್ತಿದ್ದೀನಿ, ಓದ್ಬೇಕು. ಹಿಂಗಾದಾಗ ಮಾತ್ರ ಜೀವನದಲ್ಲಿ ನಾವು ಯಶಸ್ಸನ್ನ ಗಳಿಸ್ಲಿಕ್ಕೆ ಸಾಧ್ಯ. ನಾನು ನನ್ನ ಬದುಕಲ್ಲಿ ತುಂಬಾ ಜನ ಸ್ನೇಹಿತರನ್ನ ನೋಡಿದ್ದೀನಿ. ಯಾರು ನಿರಂತರವಾದಂತಹ, ಅದನ್ನ ಇಂಗ್ಲಿಷ್ ನಲ್ಲಿ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ, ಯಾರು ಜೀವನದಲ್ಲಿ ನಿರಂತರವಾದಂತಹ ಪ್ರಯತ್ನದಲ್ಲಿ ಇರ್ತಾರೋ ಅವರು ಯಶಸ್ವಿಯನ್ನ ಹೊಂದಿದ್ದಾರೆ. ನಾನು ಕಂಡಂತಹ ಮಹಾನ್ ಪ್ರತಿಭಾವಂತರು, ತುಂಬಾ ದೊಡ್ಡ ಶಕ್ತಿ ಇದ್ದಂಥವ್ರು ಎಲ್ಲ ಕಾಲಾಂತರದಲ್ಲಿ ಕಳೆದು ಹೋಗಿದ್ದಾರೆ. ಹಾಗಾಗಿ ಪ್ರತಿಭೆ ನಿಮ್ಮಲ್ಲಿ ಇದ್ರೆ ಅದು ಒಳ್ಳೇದೇ, ನೀವು ಅದೃಷ್ಟವಂತರು. ಆದ್ರೆ ಅದನ್ನು ಉಳಿಸ್ಕೋಬೇಕು ಅಂತಂತಂದ್ರೆ, ಅದಕ್ಕೆ ನಿರಂತರತೆ ಅನ್ನೋದು ಸೇರಿದ್ರೆ, ಜೊತೆಯಾದ್ರೆ ಬಹುಶಃ ನಮ್ಮ ಬದುಕಲ್ಲಿ ಬಹಳ ದೊಡ್ಡದನ್ನ ನಾವು ಸಾಧಿಸಲಿಕ್ಕೆ ಸಾಧ್ಯ ಇದೆ. ವಿದ್ಯಾರ್ಥಿ ಜೀವನದಲ್ಲಂತೂ ನಾವು ನೋಡ್ತೀವಿ, ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ಅಂತಂದ್ರೆ ಬಹಳಷ್ಟು ಡಿಸ್ಟ್ರಾಕ್ಷನ್ಸ್ ಗಳು ಇದಾವೆ. ಬಹಳಷ್ಟು ಮಕ್ಕಳಿಗೆ ಓದಿನ ಬಗ್ಗೆ ಪ್ರೀತಿ ಇಲ್ಲ. ಬಹಳಷ್ಟು ಮಕ್ಕಳಿಗೆ ತಮ್ಮ ಬದುಕಲ್ಲಿ ತಾವೇನಾಗ್ಬೇಕು ಅನ್ನುವುದರ ಕಲ್ಪನೆ ಕೂಡ ಇಲ್ಲ. ಅದು ಎಲ್ಲಾ ವಯೋಮಾನದ ಮತ್ತು ಎಲ್ಲಾ ವರ್ಗಗಳ ಮಕ್ಕಳ ಸಮಸ್ಯೆ ಆಗಿದೆ. ಇದಕ್ಕೆ ಪರಿಹಾರ ಅನ್ನೋದು ಇಷ್ಟೇ, ಏನು ಒಂದು ಸಣ್ಣ ಬದಲಾವಣೆಯನ್ನ ನಮ್ಮ ಬದುಕಲ್ಲಿ ನಾವು ತಗೋಬೇಕು. ಏನು ಅಂದ್ರೆ ನಿರಂತರವಾಗಿ ಓದುವ, ನಿರಂತರವಾಗಿ ಯಾವುದೇ ಕೆಲಸ ಇರಲಿ, ಅದು ಓದುವ, ಬರೆಯುವ, ಚಿತ್ರ ತೆಗೆಯುವ, ಫೋಟೋಗ್ರಫಿ ಮಾಡುವ, ಅಥವಾ ಇನ್ಯಾವುದೋ ಕೆಲಸ ಇರಲಿ, ನಿರಂತರವಾಗಿ ಆ ಕೆಲಸವನ್ನ ಮಾಡ್ತಾ ಹೋಗ್ಬೇಕು ನಾವು. ಆ ನಿರಂತರತೆ ನಮ್ಮ ಬದುಕಲ್ಲಿ ಬಂತು ಅಂತಂದ್ರೆ ನಾವು ಮಾಡುವಂತ ಕೆಲಸದಲ್ಲಿ ಕೌಶಲ್ಯ ಹೆಚ್ಚುತ್ತೆ ಮತ್ತು ನಮಗೆ ಮಾತ್ರ ಗೊತ್ತಾಗಬಹುದಾದ ಕೆಲವು ಸತ್ಯಗಳು ಅರ್ಥ ಆಗ್ತಾ ಹೋಗ್ತವೆ. ಮತ್ತೆ ಮುಂದಿನ ಹಂತದಲ್ಲಿ ನಾವು ಅಂದ್ಕೊಂಡಿದ್ದನ್ನ ನಮ್ಮ ಬದುಕಲ್ಲಿ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಹಂಗಾಗಿ ಮಕ್ಕಳು ಮುಖ್ಯವಾಗಿ ಓದನ್ನ ನೀವು ದಿನಕ್ಕೆ 1 ತಾಸು ಓದ್ರಿ. ದಿನಕ್ಕೆ 1 ತಾಸು ಆಯ್ತು ಅಂತಂದ್ರೆ 1 ವರ್ಷಕ್ಕೆ 365-66 ಗಂಟೆಗಳಾಯ್ತು. ಆ ತರ ಓದಿದ್ರೆ, ಮತ್ತೆ ಓದೋದು ಅಂತಂದ್ರೆ ಸುಮ್ನೆ ಅಲ್ಲ. ಓದೋದು ಅಂತಂತಂದ್ರೆ ನಮ್ಮ ಎಲ್ಲಾ ಅವಯವಗಳ ಮೂಲಕ, ನಮ್ಮ ಪಂಚೇಂದ್ರಿಯಗಳ ಮೂಲಕ, ನಮ್ಮ ಬುದ್ಧಿ, ಹೃದಯ, ಆತ್ಮ ಎಲ್ಲವನ್ನೂ ಒಟ್ಟುಗೂಡಿಸಿಕೊಂಡು ಓದಿದ್ರೆ ಖಂಡಿತ ಯಶಸ್ಸು ಸಾಧ್ಯ. ಪ್ರಯತ್ನ ಪಡೆದ ಹೋದ್ರೆ ಸೋಲಂತೂ ನಿಶ್ಚಿತ. ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ರೆ, ಪ್ರಾಮಾಣಿಕವಾಗಿ ನಾವು ನಮ್ಮ ಕೆಲಸದಲ್ಲಿ ತೊಡ್ಕೊಂಡ್ರೆ ಯಶಸ್ಸಿನ ಅವಕಾಶಗಳು ಹೆಚ್ಚಾಗ್ತವೆ. ಆದ್ರಿಂದ ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ನಿರಂತರವಾಗಿ ಮಾಡುವಂತಹ ಅಭ್ಯಾಸವನ್ನ ಇಟ್ಕೊಳ್ಳೋಣ. ನಿರಂತರವಾಗಿ ಅಂದ್ರೆ ನಿರಂತರವಾಗಿ ಮಾತ್ರ. ಯಾವುದೇ ಕಾರಣಕ್ಕೂ ನಾವು ಅಂದ್ಕೊಂಡಿರುವಂತಹ ಕೆಲಸವನ್ನ, ಅದು ಎಷ್ಟೇ ಸಮಯ ನಿಗದಿಪಡಿಸಿಕೊಳ್ಳೋದು ನಿಮ್ಮದು ಅಥವಾ ನಮ್ಮದು, ಆ ಸಮಯಕ್ಕೆ ಸರಿಯಾಗಿ ಅದೇ ಕೆಲಸವನ್ನ ಮಾಡುವಂತಹ ರೀತಿಯಲ್ಲಿ ನಮ್ಮ ಪ್ರಯತ್ನಗಳು ಇರ್ಲಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.